ಹಲೋ, ವೆಲ್ಕಮ್ ಟು ಸಿಸ್ಟರ್ಸ್ ಬ್ಲಾಗ್ ಇನ್ ಕನ್ನಡ. ಇವಾಗ ನೈಟ್ 8 o'clock 8:30 ಆಗಿದೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡಬೇಕು. ನಾನು ಅದನ್ನು ಬೇಗ ರೆಸಿಪಿ ಮಾಡಬೇಕು. ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಈಸಿ ರೆಸಿಪಿನ ನಾನಿವತ್ತು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಪೌಡರ್ಸ್ ಏನೇನು ಇರುತ್ತಲ್ಲ ಮನೇಲಿ ಅದನ್ನೆಲ್ಲ ಹಾಕಿದ್ನ ಒಂದು ರೆಸಿಪಿ ಮಾಡಿದ್ನ ಮುಗಿಸಿದ್ನ ಅಂತ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನನಗೆ ಹೇಳಿ ಹೇಗಾಯಿತು ಅಂತ. ಸೊ ಬೇಗ ರೆಸಿಪಿಗೆ ಹೋಗೋಣ. ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸ್ಮಾಲ್ 2 ಕ್ಯಾಪ್ಸಿಕಮ್. ನಾವಿರೋದು ಇಬ್ಬರೇ, ಅದಕ್ಕೆ ಇದನ್ನು ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಇದು 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ. ಇದು ದೊಡ್ಡ ಆನಿಯನ್ ಆದರೆ 1 ತೊಗೊಳ್ಳಿ, ಚಿಕ್ಕದಾದರೆ 2 ಆನಿಯನ್ನು. ಇದು 1 ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಬೇಕು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಅಂದರೆ 1 ಟೀ ಸ್ಪೂನ್ ಅಷ್ಟೇ. ಎಲ್ಲ ನಾನು ಸ್ಮಾಲ್ ಕ್ವಾಂಟಿಟೀಲಿ ಹಾಕ್ಕೊಳ್ತೀನಿ. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ಆ್ಯಂಡ್ ಇದು ಮಾತ್ರ ಮರಿಲೇಬೇಡಿ, ಕಾಯಿ ಹಾಕಲೇಬೇಕು. ನಿಮ್ಗೆ ಅನ್ನಿಸ್ಬೋದು ಏನಿದು ಕಾಯಿ ಹಾಕ್ತಾರಾ ಇದಕ್ಕೆ ಅಂತ ಅನ್ನಿಸ್ಬೋದು. ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹಾಕಿಬಿಟ್ಟೆ ನೀವು ಟ್ರೈ ಮಾಡಬೇಕು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಧನಿಯಾ ಪೌಡರ್ ಇದೆ. ಧನಿಯಾ ಪೌಡರ್ ಇದು ಕೂಡ ಅಷ್ಟೇ 1 ಟೀ ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಅರಿಶಿಣ ಆ್ಯಂಡ್ 1 ಟೀ ಸ್ಪೂನ್ ಖಾರದ ಪುಡಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ 1 or 1.5 ಟೀ ಸ್ಪೂನ್ ನಾನು ಖಾರದ ಪುಡಿ ಹಾಕ್ತೀನಿ. ನಿಮಗೆ 1 ಟೀ ಸ್ಪೂನ್ ಸಾಕಾಗತ್ತೆ. ಸೊ ಇಷ್ಟು ಕ್ವಾಂಟಿಟಿಗೆ, ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಸಾಕಾಗತ್ತೆ. ಸೊ ನಾನಿಲ್ಲಿ 1.5 ಟೀ ಸ್ಪೂನ್ ಹಾಕ್ತೀನಿ. ಆ್ಯಂಡ್ ಸಾಲ್ಟ್ ಆ್ಯಸ್ ಪರ್ ದ ಟೇಸ್ಟ್, ನಿಮಗೆ ಎಷ್ಟು ಟೇಸ್ಟಿಗೆ ಎಷ್ಟು ಉಪ್ಪು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಇಲ್ಲಿರೋದು ಗರಂ ಮಸಾಲ ಪೌಡರ್. ಇದು ಕೂಡ ಅಷ್ಟೇ, ಒಂದು 1/2 ಟೀ ಸ್ಪೂನ್ ಸಾಕಾಗತ್ತೆ. ಸೊ ಇದು 1/2 ಟೀ ಸ್ಪೂನ್. ಆ್ಯಂಡ್ 1/4 ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಸೊ ಜೀರಾ ಪೌಡರು. ಆಮೇಲೆ ಇನ್ನೂ ಒಂದು ಬೇಕು. ಆ್ಯಂಡ್ ಬೇಕಾಗಿರೋ ಇಲ್ಲಿ ಸಾಸಿವೆ ಬೇಕು. ಇದು ಅಷ್ಟೇ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ. ಇಷ್ಟೇ ಬೇಕಾಗಿರುವಂಥದ್ದು. ನಿಮ್ಮ ಮನೇಲಿರೋ ಪೌಡರ್ಸ್ನೆಲ್ಲ ಹಾಕಿ ಈಸಿಯಾಗಿ ಸೂಪರಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಎಣ್ಣೆ ಬೇಕು. ಈಗ ಸ್ಟಾರ್ಟ್ ಮಾಡೋಣ ಅಲ್ವಾ. ಈಗ ಒಲೆ ಹಚ್ಚಿದ್ದೀನಿ. ಒಲೆ ಹಚ್ಚಿದ್ಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿದ ಮೇಲೆ ನೆಕ್ಸ್ಟು ನಾನು ಏನು ಹಾಕಬೇಕು ಅಂತ ಹೇಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾವಿವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ಪ್ಲಟರ್ ಆಗಬೇಕು. ಈಗ ಸಾಸಿವೆ ಸಿಡಿತಾ ಇದೆ. ಈ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಕೆಂಪಾಗಲಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೇಗಾಯಿತು ಅಂತ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ. ಈರುಳ್ಳಿ ಹುರಿತಾ ಇದ್ದಂಗೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನು ಹೇಳಿರೋ ಹಾಗೇ ಗರಂ ಮಸಾಲ ಪೌಡರ್ ಇದೆ, ಖಾರದ ಪುಡಿ ಇದೆ, ಅರಿಶಿನ ಪುಡಿ, ಧನಿಯಾ ಪುಡಿ ಆ್ಯಂಡ್ ಜೀರಿಗೆ ಪುಡಿ. ಇಷ್ಟನ್ನು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಆ್ಯಡ್ ಮಾಡಿ ನಾನು ಈ ಪೌಡರ್ಸ್ನ ಹುರ್ಕೊಂಡಿದ್ದೀನಿ ಸ್ವಲ್ಪ. ಇದು ಹುರ್ಕೊಂಡಾದಮೇಲೆ ನಾನು ಪೌಡರ್ಸ್ನೆಲ್ಲ ಹುರ್ಕೊಂಡಾದಮೇಲೆ ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ. ನೋಡಿ, ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೊಮ್ಯಾಟೊ ಏನಿದೆ ಅದು ಸ್ವಲ್ಪ ಮಷಿ ಆಗಬೇಕು.
ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹೇಗೆ ನಾವು ರಾ ಕೂಡ ಕ್ಯಾಪ್ಸಿಕಮ್ನ ತಿಂತೀವಿ, ಸೊ ತುಂಬ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದು ನಿಮ್ಮ ಪ್ರಿಫ್ರೆನ್ಸಸ್. ನಿಮಗೇನಾದರೂ ತುಂಬ ಸಾಫ್ಟಾಗಿ ಕ್ಯಾಪ್ಸಿಕಮ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕಮ್ಮಿ ಸ್ವಲ್ಪ ಬಾಯ್ಲ್ ಆದರೂ ಸಾಕಾಗತ್ತೆ. ಆ್ಯಂಡ್ ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದು ಎಣ್ಣೆಲೇ ಹುರಿದ್ರೆ ಸಾಕು, ನೀಟಾಗಿ ಕುಕ್ ಆಗುತ್ತೆ. ಆ್ಯಂಡ್ ಈಗ ನಾನು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಲ್ಟ್ ಇಸ್ ಆ್ಯಸ್ ಪರ್ ದ ಟೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಆಗ್ತಾ ಬಂತು, ಕ್ಯಾಪ್ಸಿಕಮ್ ಕೂಡ ಕುಕ್ ಆಗ್ತಾ ಇದೆ. ಎಷ್ಟು ಈಸಿಯಾಗಿ ಆಯಿತು ಗೊತ್ತಾ, ಒಂದು 10 ಮಿನಿಟ್ಸ್ ಅಷ್ಟರಲ್ಲೆಲ್ಲ ಈ ರೆಸಿಪಿ ಆಗೋಗ್ಬಿಡುತ್ತೆ. ಈಗ ಆ ಕ್ಯಾಪ್ಸಿಕಮ್ ಕುಕ್ ಆದಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನೋಡಿ ಕ್ಯಾಪ್ಸಿಕಮ್ ಕುಕ್ ಆಗಿದೆ. ನನಗಿಷ್ಟು ಬಾಯ್ಲ್ ಆದರೆ ಸಾಕು, ನನಗಿಷ್ಟು ಕುಕ್ ಆಗಿದ್ರೆ ಸಾಕು. ನಿಮಗೇನಾದರೂ ಜಾಸ್ತಿ ಕುಕ್ ಆಗಬೇಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನೋಡಿ ತಳ ಎಲ್ಲ ಏನು ಹಿಡಿದಿಲ್ಲ, ಚೆನ್ನಾಗಿ ಬಂದಿದೆ. ಸೊ ಈಗ ಈ ಹಂತದಲ್ಲಿ ನಾನು ಕ್ಯಾಪ್ಸಿಕಮ್ ಇಷ್ಟು ಸಾಕು ಬಾಯ್ಲ್ ಆಗಿರೋದು ಅಂತ ಅಂದಾಗ ನಾನು ಇದಕ್ಕೆ ಕೋಕೋನಟ್ನ ಹಾಕ್ತಾಯಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ನೀವು ಕೋಕೋನಟ್ನ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಅಯ್ಯೋ ನಂಗೆ ಕೋಕೋನಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೂ ಅದನ್ನು ಸ್ಕಿಪ್ ಮಾಡಬೇಡಿ, ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನೀಗ ಕೋಕೋನಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಈ ಕೋಕೋನಟ್ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಕೋಕೋನಟ್ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ಈ ಥರ ಸ್ವಲ್ಪ ಡ್ರೈ ಪಲ್ಯ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಲಾಸ್ಟಲ್ಲಿ ನಾವೇನು ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ ಕೊರಿಯಾಂಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಕೊರಿಯಾಂಡರ್ ತೊಗೊಂಡಿದ್ದೀನಿ, ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕ್ಯಾಪ್ಸಿಕಮ್ ರೆಸಿಪಿ ಆಗಿದೆ. ನಾನು ಇದನ್ನು ಇವಾಗ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಈಗ ಯಮ್ಮಿ ಆಗಿರುವಂತಹ ಕ್ಯಾಪ್ಸಿಕಮ್ ಪಲ್ಯ ಅಂತ ಹೇಳ್ಬೋದು, ಅಥವಾ ಕ್ಯಾಪ್ಸಿಕಮ್ ಏನೋ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಬರೀ ಚಪಾತಿಗೆ ಮಾತ್ರ ತಿನ್ನಬೇಕಂತೇನಿಲ್ಲ, ಇದನ್ನು ನೀವು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಕೂಡ ನಾವು ತಿನ್ನಬಹುದು. ಕ್ಯಾಪ್ಸಿಕಮ್ ರೈಸ್ ಥರ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಏನು ಗೊತ್ತಾ, ನೆನ್ನೆ ಮಾಡಿದ್ದಿದ್ದು ಪಲ್ಯ, ಆದರೂ ಇವತ್ತು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಯಾಕೆ ಅಂತ ಹೇಳಿದ್ರೆ ನಾನು ವ್ಲಾಗ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ಗಿನ್ನೂ ಗೊತ್ತೇ ಇಲ್ಲ. ಅವ್ರ ಹತ್ರ ಹೈಡ್ ಮಾಡಬೇಕು, ಮುಚ್ಚಿಟ್ಬಿಟ್ಟು ವ್ಲಾಗ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಅವ್ರಿಗೆ ಒಂದು ಸರ್ಪ್ರೈಸ್ ಆಗಲಿ, ನೋಡೋಣ ಅವರು ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ಬೇಡ ಇಲ್ಲಿಗೆ ಸ್ಟಾಪ್ ಮಾಡು ಅಂತ ಹೇಳ್ತಾರಾ. ಅದರದ್ದು ಒಂದು ವ್ಲಾಗ್ ಖಂಡಿತವಾಗ್ಲೂ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಬಂದುಬಿಟ್ರಲ್ಲ, ಅದಕ್ಕೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ನಿಮ್ಗೆ ಅನ್ನಿಸ್ಬೋದು ಹಳೆಯ ವ್ಲಾಗ್ಗಳು ಮತ್ತು ಹೇಗೆ ರೆಕಾರ್ಡ್ ಮಾಡಿದ್ರು ಅಂತ. ಅವ್ರು ಅಂದ್ಕೊಳ್ತಾ ಇದ್ದಾರೆ ಪಾಪು ಹುಟ್ಟಿರೋದ್ರಿಂದ ಏನೋ ಡಾಕ್ಯುಮೆಂಟೇಷನ್ ಥರ, ಅಂದರೆ ಒಂದು ಮೆಮೊರೀಸ್ ಥರ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಓಕೆ, ಆ ವಿಡಿಯೋನು ನಿಮಗೆ ಅವ್ರ ರಿಯಾಕ್ಷನ್, ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತೀನಿ. ಅವರಿಗೆ ವ್ಲಾಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂತಲೇ ಗೊತ್ತಿಲ್ಲ. ಟ್ರಸ್ಟ್ ಯು ಮೀ, ಅವ್ರು ನಿಜವಾಗ್ಲೂ ಗೊತ್ತಿಲ್ಲ ಈ ವ್ಲಾಗು, ಈ ಥರ ಡೈಲಿ ವ್ಲಾಗ್ ಮಾಡ್ತಾರಂತೆ, ಇದೆಲ್ಲ ಗೊತ್ತಿಲ್ಲ. ಸೊ ಅವ್ರ ರಿಯಾಕ್ಷನ್ ಕೂಡ ಒಂದು ದಿವಸ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡೋಣ. ಪಲ್ಯ ಹೇಗಿತ್ತು ಕ್ಯಾಪ್ಸಿಕಮ್ ಪಲ್ಯ ಅಂತ ನನಗೆ ಹೇಳ್ತೀರಾ, ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದ್ದಿದ್ದು ಪಲ್ಯ ಇದು, ಚಟ್ಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಅಂಥ ರೆಸಿಪಿ. ಸೊ ಏನು ಮಾಡ್ಬೇಕು ಹೇಳಿ, ಈ ರೆಸಿಪಿನ ನೀವು ಟ್ರೈ ಮಾಡಿ. ಆ್ಯಂಡ್ ಈ ವ್ಲಾಗ್ ನಿಮಗೇನಾದರೂ ಇಷ್ಟಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.